ಸೊ ಆ ಬ್ಯಾನರ್ ಏನ್ ಪೇಜ್ ಇದೆ ಆ ಪೇಜ್ ನ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ರೀಡೈರೆಕ್ಟ್ ಆಗಿ, ಸೊ ಎಲ್ಲರಿಗೂ ಐ ಥಿಂಕ್ ಈ ಪೇಜ್ ವಿಸಿಬಲ್ ಇದೆನಾ? ಸೊ ಈ ಪೇಜ್ ವಿಸಿಬಲ್ ಆದಾಗ ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಟೈಮ್ ಸೈನ್ ಅಪ್ ಆಗೋ ಟೈಮಲ್ಲಿ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ, ಪೇಜ್ ಬರುತ್ತೆ. ನೀವು ಫಸ್ಟ್ ಸೈನ್ ಅಪ್ ಆಗ್ಬೇಕು. ಸೊ ಸೈನ್ ಅಪ್ ಹೇಗಾಗೋದು ಅಂದ್ರೆ ಫಸ್ಟ್ ನಿಮ್ಮ ಹೆಸರು, ಓಕೆ, ಎಕ್ಸಾಂಪಲ್ ನಾನು ಟೈಪ್ ಮಾಡ್ತಾ ಇದ್ದೀನಿ, ಪೂಜಾ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ವಿಸಿಬಲ್ ಇಲ್ವಾ? ಇಲ್ಲ ಸರ್, ಇದೆ ಸರ್. ಸ್ಕ್ರೋಲ್ ಅಪ್ ಮಾಡಿ, ನಿಮ್ದು ಸ್ಕ್ರೀನ್ ಇದಾಗಿರುತ್ತೆ. ಸ್ಕ್ರೋಲ್ ಅಪ್ ಮಾಡಿಷ್ಟು ಕಾಣಿಸ್ತಿದೆ, ಸ್ಕ್ರೀನ್ ವಿಸಿಬಲ್ ಇಲ್ಲ. ಸೊ ಎಲ್ಲರಿಗೂ ವಿಸಿಬಲ್ ಇದೆ, ನಿಮ್ದು ಯಾಕೋ ಪ್ರಾಬ್ಲಮ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇಂಟರ್ನೆಟ್. ಓಕೆ, ಸೊ ಫಸ್ಟ್ ನೇಮ್ ಹಾಕೊಳ್ಬೇಕು, ಆಮೇಲೆ ಯೂಸರ್ ನೇಮ್, ಓಕೆ, ಸೊ ನಂತರ ಇಮೇಲ್ ಅಡ್ರೆಸ್. ಓಕೆ, ಸೊ ಫಸ್ಟ್ ನೇಮ್, ಫುಲ್ ನೇಮ್ ಹಾಕ್ಬೇಕು ಫಸ್ಟ್. ಸೊ ನೆಕ್ಸ್ಟ್ ಯೂಸರ್ ನೇಮ್, ಓಕೆ, ಸೊ ಅದಾದ ನಂತರ ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಸೊ ರೆಸ್ಪೆಕ್ಟಿವ್ ಕ್ಲಾಸ್, ಸೊ ಅದಾದ ನಂತರ ಪಾಸ್ವರ್ಡ್. ನಿಮ್ಮ ಪಾಸ್ವರ್ಡ್ ಎನಿ ಪಾಸ್ವರ್ಡ್ ನ ನೀವು ಮೆನ್ಷನ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಹೆಸರು ವಿತ್ ನಂಬರ್ಸು, ಹೆಸರು ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ವಿತ್ ನಂಬರ್ಸು, ಈ ತರ ನಿಮ್ದೇ ಓನ್ ಆಗಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಿದ್ದೇನೆ ಎಲ್ಲರಿಗೂ? ಥಮ್ಸ್ ಅಪ್ ಮಾಡಿ, ಅಥವಾ ಏನಾದರೂ ಡೌಟ್ ಇದೆನಾ? ಓಕೆ, ಕ್ಲಿಯರ್. ಸೊ ನೀವು ಯಾವುದೇ ಸ್ಟೂಡೆಂಟಿಗೆ ರಿಜಿಸ್ಟರ್ ಮಾಡಿಸ್ಬೇಕಂತ ಬಂದಾಗ ಫಸ್ಟ್ ಆ್ಯಪ್ ನ ಡೌನ್ಲೋಡ್ ಮಾಡಿಸಿ, ಅಲ್ಲಿ ಸ್ಟೂಡೆಂಟ್ ಆ್ಯಪ್ದು ಒಂದು ಸೊ ಇವಾಗ ಸೈನ್ ಅಪ್ ಆಯ್ತು. ಸೈನ್ ಅಪ್ ಆದ್ಮೇಲೆ ಈಗ ಲಾಗಿನ್ ಮಾಡ್ಕೋಬೇಕು. ಓಕೆ, ಸೊ ಇದು ಫಸ್ಟ್ ಟೈಮ್ ಯೂಸರ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಆ ಟೈಮ್ ಮಾತ್ರ ಇದು ಪ್ರಾಸೆಸ್ ಕೇಳುತ್ತೆ. ಇನ್ನು ಫ್ಯೂಚರ್ ಟೈಮ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು ಸೈನ್ ಅಪ್ ಮಾಡ್ಕೊಂಡ್ವಿ. ಸೈನ್ ಅಪ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮತ್ತೆ ಲಾಗಿನ್ ಮಾಡಬೇಕು. ಸೊ ಲಾಗಿನ್ ಹೆಂಗ್ ಮಾಡೋದು? ನಾವು ಆಲ್ರೆಡಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ವಲ್ಲ, ಆ ಇಮೇಲ್ ಅಡ್ರೆಸ್ ಹಾಕ್ಬೇಕು. ಜೊತೆಗೆ ನಾನು ಪಾಸ್ವರ್ಡ್ ಕೊಟ್ಟಿರ್ತೀವಲ್ಲ, ಅದು ನಮ್ಮ ಪಾಸ್ವರ್ಡ್ನ ಹಾಕ್ಕೋಬೇಕು. ನಾನು ಇವಾಗ ಒಂದು ಪಾಸ್ವರ್ಡ್ ಹಾಕಿದ್ದೀನಿ. ಸೊ ನಾನು ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಸೊ ಗೊತ್ತಾಗಿದೆ. ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಶೋ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಓಕೆ, ಸೊ ಇಲ್ಲಿ ಫಸ್ಟು ಈ ಪೇಜ್ ಬಂದಿದೆ ಇವಾಗ, ಮೈ ಅಕೌಂಟ್ ಅಂತ ಹೇಳಿ. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣುತ್ತೆ. ವೆಲ್ಕಮ್ ಸ್ಟೂಡೆಂಟ್ ನೇಮ್ ಬರುತ್ತೆ, ವೆಲ್ಕಮ್ ಪೂಜಾ ಅಂತೇಳಿ ಇಮೇಲ್ ಅಡ್ರೆಸ್. ಸೊ ನೀವು ಎನಿ ಟೈಮ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೋಬಹುದು, ಜೊತೆಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬಹುದು, ಲಾಗೌಟ್ ಆಗ್ಬೋದು. ಸೊ ಇಲ್ಲಿ ಏನಂತ ಕಾಣಿಸ್ತಾ ಇದೆ, ಮೈ ಮೆಂಬರ್ಶಿಪ್ ಅಂದ್ರೆ ಯು ಡೂ ನಾಟ್ ಹ್ಯಾವ್ ಅನ್ ಆಕ್ಟಿವ್ ಮೆಂಬರ್ಶಿಪ್, ಚೂಸ್ ಎ ಮೆಂಬರ್ಶಿಪ್ ಲೆವೆಲ್ ಅಂತ ಇದೆ. ಸೊ ಅದಕ್ಕೆ ಇಲ್ಲಿ ಪ್ರೊಫೈಲ್. ಸೊ ನೆಕ್ಸ್ಟ್ ಬಂದು ಕೋರ್ಸಸ್. ಸೊ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ ಎಲ್ಲರಿಗೂ, ಕ್ಲಿಯರಾ? ಡೆಮೋ, ಬೈ ನೌ. ಸೊ 2 ಆಪ್ಷನ್ಸ್ ವಿಸಿಬಲ್ ಇದೆ. ಸೊ ಇವಾಗ ಇಲ್ಲಿ ಬೈ ನೌ ಆಪ್ಷನಿಗೆ ಹೋದ್ರೆ ಕೋರ್ಸ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಇಲ್ಲಿ ತೋರಿಸುತ್ತೆ, ಹೇಗೆ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅಂತ. ಇವಾಗ ಡೆಮೋ, ಯಾರು ಫಸ್ಟ್ ಟೈಮ್ ಸೈನ್ ಅಪ್ ಆಗ್ತಾರೆ ಅವರು ಡೆಮೋ ಆಕ್ಸೆಸ್ ಮಾಡ್ಬೋದು ಒಂದು ಸರ್ಟೆನ್ ಟೈಮ್ನ. ಸೊ ಅದಾದ್ಮೇಲೆ ಒಂದು ಸರಿ ಯೂಸ್ ಮಾಡಿದ್ಮೇಲೆ ಈ ಡೆಮೋ ಆಕ್ಸೆಸ್ ಅಂದ್ರೆ, ಈಗ ನಾನು ಮಿನಿಮಮ್ 1 ಅವರ್ ಫ್ರೀ ಆಕ್ಸೆಸ್ ಇಟ್ಟಿದ್ದೀನಿ. ಸೊ 1 ಅವರ್ ನೀವು ಫ್ರೀ ಆಗಿ ಯೂಸ್ ಮಾಡ್ಬೋದು. ಓಕೆ, ಈ ಮೀಟಿಂಗ್ ಎಂಡ್ ಆದ್ಮೇಲೆ ಎಲ್ಲರೂ ಕೂಡ ಒನ್ ಅವರ್ ನೀವು ಎಲ್ಲ ಕ್ಲಾಸಸ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇವಾಗ ಈ ಡೆಮೋ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದು ನೀವು ಯಾರಿಗೆ ಫೋನ್ ಮಾಡಿ ಹೇಳಿದಾಗ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಅವ್ರು ಡೈರೆಕ್ಟ್ ಆಗಿ ಪ್ರೆಸೆಂಟ್ ಆಗುತ್ತೆ ಡೆಮೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ. ಓಕೆ, ಸೊ ಇಲ್ಲಿ ಡೆಮೋದಲ್ಲಿ ಹೇಗಿರುತ್ತೆ ಅಂದ್ರೆ ಎಲ್ಲ ಕ್ಲಾಸಸ್ಸು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಕೂಡ ಸ್ವಿಚ್ ಆಗ್ಬೋದು ಪ್ರೊಫೈಲ್ನ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವುದು ಬೋರ್ಡ್ ಅಂತ ಬಂದ್ರೆ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಸೆಂಡ್ಬೋದು ಪ್ರೊಫೈಲ್ನ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವುದು ಬೋರ್ಡ್ ಅಂತ ಬಂದ್ರೆ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಸೆಂಟ್ರಲ್ ಬೋರ್ಡ್ ಆಫ್ ಎಜುಕೇಶನ್ CBSE ಇದೆ, ಅದೇ ತರ ಎನಿ ಬೋರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಜೊತೆಗೆ ಕ್ಲಾಸಸ್, ಸೊ ಕ್ಲಾಸ್ನ ಯಾವ ಕ್ಲಾಸಿಗಾದ್ರೂ ಸ್ವಿಚ್ ಮಾಡ್ಕೋಬಹುದು. ಸೊ ಅಂದ್ರೆ ಒಂದ್ಸರಿ ಲಾಗಿನ್ ಆದ್ಮೇಲೆ ಎನಿ ಕ್ಲಾಸ್ನ ಸ್ವಿಚ್ ಮಾಡ್ಕೋಬಹುದು. ಸೊ ಇನಿಷಿಯಲಿ ಒಂದು ಡೀಟೇಲ್ಸ್ನ ಕೊಡ್ಬೇಕಾಗತ್ತೆ ಅಷ್ಟೇ. ಓಕೆ,
ಸೊ ಇವಾಗ ನಾವು ಕ್ಲಾಸಸ್ನ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಇವಾಗ ನಾವು ಆಕ್ಸೆಸ್ ಮಾಡೋದಾದರೆ ಡೈರೆಕ್ಟ್ ಕ್ಲಾಸ್ನ ಹೋಗಿ ಡೈರೆಕ್ಟಾಗಿ ನೀವು ವಿಸಿಬಲ್ ಮಾಡ್ಬೋದು ಕಂಟೆಂಟ್ನ. Science around us. As humans, our curiosity about the world around us. ಸೊ ಈ ರೀತಿ ಕ್ಲಾಸಸ್ ಡೈರೆಕ್ಟಾಗಿ ಪ್ಲೇ ಆಗುತ್ತೆ. ಓಕೆ, ಅದರಲ್ಲಿ ಪ್ರಾಕ್ಟೀಸು ಟೆಸ್ಟು. ಸೊ ಇದು ಲಾಗಿನ್ ಆಕ್ಸೆಸ್ ಎಲ್ಲ ನಿಮ್ಗೆ ಆಲ್ರೆಡಿ ಇವಾಗ ಡೆಮೋದಲ್ಲಿ ಫುಲ್ ಆಕ್ಸೆಸ್ಸು ನೀವು ಯೂಸ್ ಮಾಡ್ಬೋದು. ಓಕೆ, ಎನಿ ಡೌಟ್? ಓಕೆ, 2 ಆಪ್ಷನ್ ಇದೆ. ಒಂದು ಡೆಮೋ, ಇನ್ನು ಒಂದು ಬೈ ನೌ. ಸೊ ಆಫ್ಟರ್ ಯೂಸಿಂಗ್ ಡೆಮೋ ಆಪ್ಷನ್, ಸೊ ಆಫ್ಟರ್ 1 hour ನಾವು ಡೆಮೋ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಎನಿ ಕಸ್ಟಮರು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಫಸ್ಟು ಡೆಮೋನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಅದಾದಮೇಲೆ ಈ ಡೆಮೋ ಆಪ್ಷನ್ನು ಡಿಸಪಿಯರ್ ಆಗುತ್ತೆ. ಈ ಡೆಮೋ ಆಪ್ಷನ್ ಇರೋದಿಲ್ಲ, ಓನ್ಲಿ ಬೈ ನೌ ಆಪ್ಷನ್ ಇರುತ್ತೆ. ಸೊ ಅವರಿಗೆ ಕೋರ್ಸಸ್ನ ಪರ್ಚೇಸ್ ಮಾಡಬೇಕಂದ್ರೆ ಬೈ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಯು ಡು ನಾಟ್ ಹ್ಯಾವ್ ಎ ವ್ಯಾಲಿಡ್ ಸಬ್ಸ್ಕ್ರಿಪ್ಷನ್ ಫಾರ್ ದಿಸ್ ಪ್ಲಾನ್, ಯು ಮೇ ಸ್ಟಿಲ್ ಸೆಲೆಕ್ಟ್ ಎ ಪ್ಲಾನ್ ಅಂಡ್ ಅಪ್ಗ್ರೇಡ್ ಸಬ್ಸ್ಕ್ರಿಪ್ಷನ್ ಫಾರ್ ವ್ಯಾಲಿಡ್ ಫಾರ್ 1 year. ಓಕೆ, ಅದ್ರ ಕೆಳಗಡೆ ವ್ಯೂ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸೊ ವ್ಯೂ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಆಪ್ಷನ್ ಏನಂತ ತೋರಿಸುತ್ತೆ, ಲೆವೆಲ್ ಪ್ರೈಸ್ ಪೇಡ್ 4000 ನಾವು ಅಂತ ತೋರಿಸ್ತಾ ಇದೆ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಗೈನ್ ಸ್ವಲ್ಪ ಡೌನ್ ಬಂದರೆ ಸೊ ಬಿಲ್ಲಿಂಗ್ ಅಡ್ರೆಸ್ಸು, ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ನ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ಲು, ಈಗ ಸ್ಟೂಡೆಂಟು ಪೂಜಾ, ಸೊ ನಾನು ಪೂಜಾ ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀನಿ, ಅವ್ರದ್ದು ಫುಲ್ ನೇಮು. ಓಕೆ, ಸೊ ದೆನ್ ಅಡ್ರೆಸ್ಸು, ಸೊ ದೆನ್ ಸಿಟಿ, ಸೊ ಪೋಸ್ಟಲ್ ಕೋಡು, ಕಂಟ್ರಿ ಮತ್ತು ಇಮೇಲ್ ಅಡ್ರೆಸ್ಸು ಇದು ಸೇಮ್ ಇರುತ್ತೆ. ಸೊ ಇದ್ರ ಮೇಲೆ ಇದು ಬೇಸಿಕ್ ಡೀಟೇಲ್ಸು ಇನ್ವಾಯ್ಸ್ ಜನ್ರೇಟ್ ಆಗೋದು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಮೆಂಟ್ ಗೇಟ್ವೇ ಓಪನ್ ಆಗ್ತಾ. ಸೊ ಇದು ಬಂದು ಡೈರೆಕ್ಟ್ ಫೋನ್ಪೇ ಕನೆಕ್ಟ್ ಆಗುತ್ತೆ. ಸೊ ಫೋನ್ಪೇ ನಂಬರ್ ಯಾವುದಿರುತ್ತೆ ಆ ಫೋನ್ಪೇ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಮಾಡಿದ್ರೆ ನಂಬರ್ ಹಾಕಬೇಕು, ಇಲ್ಲಿ ಕಂಟಿನ್ಯೂ ಹೊಡೆದ್ರೆ ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಇದು ಸಬ್ಸ್ಕ್ರಿಪ್ಷನ್ ಮಾಡಲ್ಗೆ ತಗೊಂಡೋಗುತ್ತೆ 1 year ಕೋರ್ಸು. ಸೊ ಈ ರೀತಿ